ಜಾರಿ ಮಾಡಲೇಬೇಕು. ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ 12,000 ರೂಪಾಯಿ ಕೊಡಲೇಬೇಕು. ಸೋಯಾಬೀನ್ ಹತ್ತಿಗೆ ಬೆಂಬಲ ಬೆಲೆ ಕೊಡಲೇಬೇಕು. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಲೇಬೇಕು. ಎಂಎಸ್ಪಿ ಜಾರಿ ಮಾಡಲೇಬೇಕು. ಸತ್ಯಾಗ್ರಹ ಯಶಸ್ವಿಯಾಗಲಿ. ಬೆಳೆ ಪರಿಹಾರದಲ್ಲಿ ಕೊಡಲೇಬೇಕು. ಎಕರೆಗೆ 25 ರೂಪಾಯಿ ಪರಿಹಾರದಲ್ಲಿ ನೀಡಲೇಬೇಕು. ಇವತ್ತು ಕಲಬುರಗಿಯಲ್ಲಿ ಈ ತೊಗರಿ ಹೋರಾಟ ಸಂಯುಕ್ತ ಜಂಟಿ ಹೋರಾಟ ಇವತ್ತು ತೊಗರಿ ಕಬ್ಬು ಮತ್ತು ಪರಿಹಾರ ಇವು ಮೂರು ಇಟ್ಕೊಂಡು ಏನು ಇವತ್ತು ಈ ಮೂರಕ್ಕೆ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟದ. ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಇವತ್ತು ವಿರೋಧ ಪಕ್ಷದವರು ಇವತ್ತು ಸೆಷನ್ದಾಗ ಚರ್ಚೆ ಮಾಡ್ತಾರಂತಕ್ಕಂಥ ಆಶಾಭಾವನೆ ನಮ್ಗೆ ಇತ್ತು. ಇವತ್ತು ತೊಗರಿ ಹೋರಾಟಗಾರರಿಗೆ ಇವತ್ತು ವಿರೋಧ ಪಕ್ಷದವರು ತಮ್ಮ ತಾಲೂಕದೇ ಮಾತಾಡಬೇಕಾದ್ರೆ ಅವ್ರಿಗೊಂದು ಅಂಜಿಕೆ ಬರ್ಲಾಗತ್ತದ. ಅವ್ರಿಗೆ ಇವತ್ತು ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಅವಿನಾಶ್ ಜಾಧವ್ ಅವರು ಈ ಭಾಗದಾಗ ಅವ್ರು ಇಬ್ಬರೇ ಶಾಸಕರ. ಇವತ್ತು ಅವರಿಗೆ ನಾವು ಮನವಿ ಮಾಡಿದ್ದೆವು ತೊಗರಿದು ಚರ್ಚೆ ಮಾಡ್ರಿ ಅಂತೇಳಿ. ಇವತ್ತು ಅವ್ರ ಕ್ಷೇತ್ರದೇ ಇವತ್ತು ಅವರಿಗೆ ಚರ್ಚೆ ಮಾಡ್ಬೇಕಾದ್ರೆ ಅವರು ಅಂಜಿ ಮಾಡ್ಲಾತಾರಪ್ಪ ಅಂತಂದ್ರೆ ಇನ್ನು ನಮ್ಮದು ತೊಗರಿದೇನು ಚರ್ಚೆ ಮಾಡ್ತಾರೆ ಇವರು. ಈ ಭಾಗದ ಶಾಸಕರು ಏನು 7-8 ಮಂದಿ ಶಾಸಕರ ಇವತ್ತು ಕತ್ತಿ ಕೈಲಾತಾರ. ಅವ್ರು ಈ ಭಾಗದ ಏನು ಚರ್ಚೆನೇ ಮಾಡಲಾಗ್ಯಾರ. ಅವರು ತಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟೇ ಕೇಳತ್ತಾರ. ಇವತ್ತು ತೊಗರಿದು 9 ದಿನ ಆಯಿತು. ಎಲ್ಲ ಶಾಸಕರಿಗೆ ನಾವು ವಿನಂತಿ ಮಾಡ್ಕೊಂಡಿವಿ, ಸಚಿವರಿಗೆ ವಿನಂತಿ ಮಾಡ್ಕೊಂಡಿವಿ. 9ನೇ ದಿನ ಆಗ್ಯದ. ಕಬ್ಬಿಗೆ 3,165 ಘೋಷಣೆ ಮಾಡಿದ್ರಿ, 3,000 ಕೊಳ್ಳತ್ತೀರಿ. ತೊಗರಿದು ಏನಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ 8,000 ಅಂತೇಳಿ ಪತ್ರ ಈ ಕಡೆದು ಆ ಕಡೆ ಪತ್ರ ಹಾಕ್ಯದ, ಆ ಕಡೆದು ಈ ಕಡೆ ಪತ್ರ ಹಾಕ್ಯದ. ಇನ್ನೂ ಯಾವುದೇ ಗೈಡ್ಲೈನ್ಸ್ ಬಂದಿಲ್ಲ. ಇನ್ನು ಪರಿಹಾರ ನಾವು ನಿನ್ನೆ JD ಅವ್ರಿಗೆ ಕೇಳಿದೆವು, 4,000 ಮಂದಿಗೆ ಇವತ್ತು ವಿತರಣೆ ಆಗ್ಯದ್ರಿ, ಇನ್ನು 8,000 ಮಂದಿ ಅಂತಕ್ಕಂಥ ಉತ್ತರನ ಅವ್ರು ನಮಗೆ ಕೊಟ್ಟಾರ. ಇವತ್ತು ತೊಗರಿಗೆ ಏನಪ್ಪ ಅಂತಂದ್ರೆ ನಾವು ಬೆಂಬಲ ಬೆಲೆ 12,500 ಕೊಡ್ರಿ. ಇವತ್ತು ರಾಜ್ಯ ಸರ್ಕಾರ 500, ಕೇಂದ್ರ ಸರ್ಕಾರ 1,000 ರೂಪಾಯಿ ಪ್ರೋತ್ಸಾಹನ ಕೊಡ್ರಿ ಅಂತ ಹೇಳ್ತೀವಿ. ಯಾವುದೇ ರೀತಿ ಚರ್ಚೆ ಮಾಡಿಲ್ಲ. ಅದಕ್ಕೆ ಇಲ್ಲಿನ ಭಾಗದ ಶಾಸಕರಿಗೆ ನಾವು ಈ ವಿನಂತಿ ಮಾಡ್ಕೊಳತ್ತೀವಿ, ನೀವು ಅತಿ ಶೀಘ್ರದಲ್ಲಿ ಸೆಷನ್ ಇನ್ನೊಂದು 2-3 ದಿನ ಅಷ್ಟೇ ಅದ, ಚರ್ಚೆ ಮಾಡಿ ತೊಗರಿ ಏನಪ್ಪ ಅಂತಂದ್ರೆ ಒಂದು ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ಇದು ಮಾಡ್ಲತ್ತೀವಿ. ಅದೇ ರೀತಿ ಇವತ್ತು ಕಬ್ಬಿಂದು ಏನು ಇವತ್ತು ಅಧಿಕಾರಿಗಳು ತಾರತಮ್ಯ ಮಾಡ್ಯಾರ, ಆ ಅಧಿಕಾರಿಗೆ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳತ್ತೀವಿ. ಸರ್ 12,000 ರೂಪಾಯಿ ಸ್ವಾಮಿನಾಥನ್ ವರದಿ ಪ್ರಕಾರ 12,000 ರೂಪಾಯಿ ನಮಗೆ ಕೇಂದ್ರ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆವರ್ತ ನಿಧಿ 500 ರೂಪಾಯಿ ನಾವು ಕೊಡ್ಬೇಕಂತ ನಾವು ಮನವಿ ಮಾಡ್ಲತ್ತೀವಿ. ಅವ್ರಿಗೆ ಈ 9 ದಿನದ ಯಾರು ಸಂಬಂಧ ಅಧಿಕಾರಿ ಬಂದು ಭೇಟಿಯಾಗಿರಿ. ಜಿಲ್ಲಾಧಿಕಾರಿಗಳು ನಮಗೆ ಕರೆಸಿದ್ರಿ, ಅವ್ರು 10 ದಿನ ಟೈಮ್ ಕೊಡ್ರಿ ಅಂತಾರೆ. ಇನ್ನತನ ನಾವು 9ನೇ ದಿನ ನಡೆದವ್ರಿ, ಯಾವುದೇ ರೀತಿ ಇದು ಆಗಿಲ್ಲ. ಆಯ್ತಾ ಈ ಭಾಗದ ಶಾಸಕರಿಗೆ ಅವರು ಶಾಸಕರಾರು ಅಥವಾ ಏನು ಗುಮಾಸ್ತರಾರು ಅಂತಕ್ಕಂಥ ಭಾವನೆ ನಮಗೆ ಮೂಡ್ಲತ್ತಾರ. ಏನು ಕೆಲಸನೇ ಮಾಡಲ್ಲ ಇವರು. ತುಂಬ ಆರಾಮ್ ಕಾಫಿ ತಿಂಡಿ ಊಟ ಸೆಷನ್ದಾಗ ಕುಂದ್ರೋದು, ಆರಾಮ್ ಆಯ್ತು ನಿದ್ದೆ ಮಾಡ್ಲತ್ತಾರ. ನಿದ್ದೆ ಮಾಡಿ ಇನ್ನೂ 2 ದಿನ 19 ತಾರೀಕು ಹೊಳ್ಳಿ ಗುಲ್ಬರ್ಗಕ್ಕೆ ಬಂದು ಇವರು ನುಲ್ಲಿ ಹೊಡಿತಾರೆ. ಇವರು ಇನ್ನು ಇವ್ರ ಮನೆ ಮುಂದೆ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಇವರಿಗೆ ಬಾರ್ಗಿ ತೊಗೊಂಡೋಗಿ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು ಹೇಳಿ. ಮಾಂತಗೌಡ ನಂದೇಳಿ, ರೈತರ ಜಿಲ್ಲಾಧ್ಯಕ್ಷರು, ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಯಾವ ರೀತಿ ಆಗಿದೆ ಅಂದ್ರೆ, ಯಾವಾಗ ನಾವು ಭೇಟಿಯಾಗಿ ಅವ್ರಿಗೆ ಒಂದು ಮನವಿ ಪತ್ರ ಕೊಡಬೇಕು ಹೋದ್ರೂ ಸಹಿತ ಅವ್ರಿಗೆ ಪುರುಷೊತ್ತಿಲ್ಲ. ಬರೀ ಸಭೆ ಜಿಲ್ಲಾ ಪಂಚಾಯತ್ಗೆ ಹೋರಿ, ಜಿಲ್ಲಾಧಿಕಾರಿ ಕಚೇರಿಗೆ ಹೋರಿ, ಕೃಷಿ JD ಕಚೇರಿಗೆ ಹೋರಿ, ಬರೀ ಸಭೆಗಳು ಮಾತ್ರ ಮಾಡ್ತಾರ. ಕಾಗದ ಪತ್ರದಲ್ಲಿ ಮಾತ್ರ ವ್ಯವಹಾರ ತೋರ್ತಾರ. ವಿಸಿಟ್ ಮಾಡಿ ಯಾವುದೇ ಒಂದು ಹೊಲಗಳಿಗೆ ಹೋಗಿ ಭೇಟಿ ಕೊಟ್ಟು ಅಥವಾ ಯಾವುದೇ ಒಂದು ಏರಿಯಾಗಳಿಗೆ ಭೇಟಿ ಕೊಟ್ಟು ಅದು ನಿಜ ಆದಂಥ ಪರಿಸ್ಥಿತಿ ನಾವು ಕಂಡ್ಕೊಂಡು ಅಂದ್ರೆ ಏನಿಲ್ಲ, ಧೂಳೆದ್ದು ಹೋಗ್ತದೆ. ಕಲಬುರಗಿ ನಗರದ ರಸ್ತೆಗಳೇ ಧೂಳೆದ್ದು ಹೋಗ್ತದೆ. ರೈತರ ಸಮಸ್ಯೆ ಗಂಭೀರವಾಗಿ ಇವರು ಆಲೋಚನೆ ಮಾಡಬೇಕಾಗಿತ್ತು. ಯಾಕಂದ್ರೆ ರೈತರು ದುಡಿದ್ರೆ, ರೈತರು ಇದ್ರೆ ಮಾತ್ರ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಯಾಕಂದ್ರೆ ಇಷ್ಟೆಲ್ಲ ಮಳೆ ಬಂದು ಕೊಚ್ಕೊಂಡು ಹೋದ್ರು ಬೆಳೆಯೋದು ಸಹಿತ ಪರಿಹಾರ ಒಂದು ಎಷ್ಟು ಕೊಟ್ಟರೆ ಒಂದು ಎಕರೆಗೆ ಅಂದ್ರೆ 2,000-3,000 ರೂಪಾಯಿ, ಎಕರೆಗೆ 25 ರೂಪಾಯಿ ಪರಿಹಾರದಲ್ಲಿ ಕೊಡಬೇಕು, ಬೆಳೆ ನಷ್ಟ ಪರಿಹಾರ ಅಂತೇಳಿ ನಾವು ನಿರಂತರವಾಗಿ ಎಲ್ಲ ರೈತ ಸಂಘಟನೆಗಳು ಹೋರಾಟ ಒಂದಿಲ್ಲ ಒಂದು ಕಲಬುರಗಿ ಬಂದು ಹೋರಾಟ ಮಾಡಿದ್ರು ಸಹಿತ ಜಿಲ್ಲಾಡಳಿತ 2-3 ತಿಂಗಳು ಲೇಟಾಗಿ ಹಾಕಿದ್ರು. ಎಷ್ಟು ಹಾಕಿದ್ರಪ್ಪ, ಇಲ್ಲಿ ನೀವು ಎಫ್ಐಡ್ ಆಗಿಲ್ಲ, ಅದು ಆಗಿಲ್ಲ, ಇದೆ ನೆಪ ಮಾತ್ರ ಹೇಳ್ತಾ ಇದ್ರ. ಪ್ರತಿ ಎಕರೆಗೆ 25 ರೂಪಾಯಿ ಹಾಕ್ಬೇಕಂತ ಹೇಳಿ ಕನಿಷ್ಠ 25 ಎಕರೆ 15,000 ರೂಪಾಯಿ ಎಕರೆಗೆ ಹಾಕಬೇಕಾಗಿತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂತ್ಕೊಂಡು. ಆದರೆ ರಾಜಕೀಯ ಮಾಡ್ತಾ ಇದ್ರು. ಬೇರೆ ಬೇರೆ ಮಹಾರಾಷ್ಟ್ರಕ್ಕೆ ಒಂದು ಮಾದರಿ ನೀತಿ ಬೇರೆ, ಕರ್ನಾಟಕ ಬೇರೆ, ತಮಿಳುನಾಡು ಬೇರೆ, ಈ ಥರ ತಾರತಮ್ಯ ನೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡದೆ ಹೂವಾಪೋ ಕಂಡು ಬರ್ತಾ ಇದೆ. ಹೀಗಾಗಿ ನಿರಂತರವಾಗಿ 8 ದಿನ ನಾವು ದಂಡಿಸಿದಾಗ ಮಾಡ್ತಾ ಇದ್ದೆವು. ಇನ್ನು ಕಾಂಗ್ರೆಸ್ ಸರ್ಕಾರ ಪಕ್ಷದ ಶಾಸಕರು ಮಂತ್ರಿಗಳ ಬಗ್ಗೆ ಮಾತಾಡಿ ವಿರೋಧ ಪಕ್ಷದವರು ಮಾತಾಡಬೇಕಾಗಿತ್ತು. JDS ಅವರು ಸಹಿತ ಈ ಭಾಗದಲ್ಲಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವರೈತು ರೈತರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು. ಯಾರೇ ಎನ್ನುತ್ತಿಲ್ಲ. ಹೀಗಾಗಿ ನಾಳಿಂದ ನಾವೆಲ್ಲ ರೈತ ಸಂಘಟನೆ ಮುಖಂಡಗಳು ಸಭೆ ಸೇರಿ
ಕಲಬುರಗಿ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟ ಉಗ್ರ ಸ್ವರೂಪ ಹೋರಾಟ ಹೋಗೋಕ್ಕಿಂತ ಮುಂಚೆ ಏನು 19ನೇ ತಾರೀಕಿಗೆ ಅಧಿವೇಶನ ಮುಗಿದು ಅಂತ ಹೇಳ್ತಾರ, ಇನ್ನೊಂದು ವಾರ ಅಧಿವೇಶನ ಮುಂದುವರಿಸಿ ರೈತರ ಬಗ್ಗೆ ಕಳಕಳಿ ಕಾಳಜಿ ಇತ್ತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಇದ್ರ ಬಗ್ಗೆ ಕಂಡುಹಿಡಿಸ್ತಕ್ಕಂಥ ರೈತರ ನೆರವಿಗೆ ಧಾವಿಸಬೇಕು, ಈ ಸಮಸ್ಯೆ ಬಗ್ಗೆ ಇತ್ಯರ್ಥಪಡಿಸಬೇಕು ಅಂತೇಳಿ ನಾನು ಒತ್ತಾಯ ಪಡಿಸ್ತಾ ಇದ್ದೇನೆ.